ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ನಾನಿಷ್ಟ ಮಾಡುವ ನಮಸ್ಕಾರಗಳು. 500 ರೂಪಾಯಿ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ ಸೆಲ್ಫ್ ಚೆಕ್, ಸ್ವ ಪರಿಶೀಲನೆ. ಯಾವುದೇ ಒಂದು ವ್ಯವಹಾರದಲ್ಲಿ ಚಿಕ್ಕ ಅಥವಾ ದೊಡ್ಡ ಹೆಜ್ಜೆ ಆಗಿರಲಿ, ಇಡೋದಕ್ಕಿಂತ ಮುಂಚೆ ನಾವು ಹೋಗೋ ಹಾದಿ ಚೆನ್ನಾಗಿರಬೇಕು ಅಂತ ಆದರೆ ನಮ್ಮನ್ನು ನಾವು ಒಂದು ಪ್ರಶ್ನೆ ಕೇಳ್ಕೋಬೇಕು. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಇದ್ದೇನಾ? ಈ ಪ್ರಶ್ನೆಗೆ ನಿಮ್ಮಲ್ಲಿ ಏನಾದರೂ ಉತ್ತರ ಇದ್ದರೆ ದೆನ್ ಯು ಕ್ಯಾನ್ ಗೋ ಹೆಡ್. ಮನುಷ್ಯ ಅಂದಾಗ ಉತ್ಸಾಹ ಅನ್ನೋದು ತುಂಬ ಕಾಮನ್. ಬಿಸ್ನೆಸ್ ಅಂತ ಬಂದಾಗ ಎಕ್ಸೈಟ್ಮೆಂಟ್ ಖಂಡಿತ ಇದ್ದೇ ಇರುತ್ತೆ. ಆದರೆ ಆ ಎಕ್ಸೈಟ್ಮೆಂಟ್ ಮತ್ತು ವಾಸ್ತವಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕಾಗುತ್ತೆ. ಬಿಸ್ನೆಸ್ ಹೇಗಪ್ಪ ಅಂತ ಅಂದರೆ, ನೀವು ಯಾವುದಾದ್ರೂ ಒಂದು ಟ್ರಿಪ್ಗೆ ಹೊರಟಿರ್ತೀರ, ಆಗ ನಿಮ್ಮಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ವ, ಉತ್ಸಾಹ. ಅದೇ ಥರ. ಆದರೆ ಆ ಟ್ರಿಪ್ ಹೋಗೋ ಮೊದಲು ನಿಮಗೆ ಒಂದು ಕಲ್ಪನೆ ಇರುತ್ತೆ, ನಾನು ಹೀಗೆ ಎಂಜಾಯ್ ಮಾಡ್ತೇನೆ, ಹಾಗಿರ್ಬೋದು ಅಂತ. ಖಂಡಿತವಾಗಿ. ಆದರೆ ಆ ಎಕ್ಸೈಟ್ಮೆಂಟ್, ಉತ್ಸಾಹ ಬಿಸ್ನೆಸ್ಸಲ್ಲಿ ಸಾಕೋಗೋದಿಲ್ಲ. ಅದಕ್ಕೆ ನಾವು ಫೌಂಡೇಶನ್ ಚೆಕ್ ಮಾಡಬೇಕಾಗುತ್ತೆ. ಏನಪ್ಪ ಫೌಂಡೇಶನ್ ಚೆಕ್ ಮಾಡಿಲ್ಲ ಅಂದರೆ ಏನಾಗ್ಬೋದು? ಇದಕ್ಕೆ ನಾನು ಕಾರ್ ಅನಾಲಜಿ ಅಂತೇನೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕಾರಲ್ಲಿ ಲಾಂಗ್ ಟ್ರಿಪ್ ಹೊರಟಿದ್ದೀರಾ. ನಿಮ್ಮ ಕಾರಲ್ಲಿ ವೀಕ್ ಎಂಜಿನ್ ಇದೆ ಅಥವಾ ಅರ್ಧ ಟ್ಯಾಂಕ್ ಪೆಟ್ರೋಲ್ ಇದೆ. ನೀವೇ ಹೇಳಿ, ನೀವು ಹೊರಟಿರೋ ಟ್ರಿಪ್ಪು ಕಂಪ್ಲೀಟ್ ಆಗುತ್ತಾ? ಖಂಡಿತ ಇಲ್ಲ. ಹಾಗೆ ಇದು ಸಹ. ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾದ್ರೆ ನಮ್ಮನ್ನು ನಾವು ಸ್ವ ಪರಿಶೀಲನೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಮಾನಸಿಕ ಸಿದ್ಧತೆ, ಮೆಂಟಲ್ ರೆಡಿನೆಸ್. ಇಲ್ಲಿ ನೀವು ಅನಿರೀಕ್ಷಿತ ಬದುಕಿಗೆ ಸಿದ್ಧ ಇರಬೇಕಾಗುತ್ತೆ. ಲಾಭ ಬಂದರೂ ಬರದೇ ಇದ್ದರೂ ಯಾವಾಗ ಏನಾಗುತ್ತೆ ನೋವನ್ನೋ ಸ್ವಲ್ಪ. ಮತ್ತು ವ್ಯವಹಾರ ಪ್ರಾರಂಭ ಮಾಡಾದಮೇಲೆ ಯು ವಿಲ್ ಬಿ ಇನ್ ಹೈ ಪ್ರೆಷರ್ ಸಿಚುಯೇಷನ್ಸ್. ಆ ಸಮಯದಲ್ಲೂ ಸಹ ನೀವು ದೃಢ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಅದಕ್ಕೆ ನೀವು ರೆಡಿ ಇದ್ದೀರಾ? ಹಾಗೆ ನೀವು ಚಿಕ್ಕ ಚಿಕ್ಕ ಯಶಸ್ಸು ಏನಿರುತ್ತೆ ಅದನ್ನು ಸೆಲೆಬ್ರೇಟ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಖಂಡಿತ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಬರೋದೇ ಟೈಮ್ ರೆಡಿನೆಸ್, ಸಮಯ ಸಿದ್ಧತೆ ಪರಿಶೀಲನೆ. ಬಿಸ್ನೆಸ್ಸಲ್ಲಿ ಮೊದಲನೇ ವರ್ಷ ನೀವು ದಿನದ 24 ಗಂಟೆ, ವಾರದ 7 ದಿನವೂ ಸಹ ಕೆಲಸ ಮಾಡೋದಕ್ಕೆ ಸಿದ್ಧ ಇರಬೇಕಾಗುತ್ತೆ. ಆ ಸಿದ್ಧತೆಗೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು, ಎಲ್ಲರೂ ನಿಮಗೆ ಸಾಥ್ ಕೊಡ್ತಾರಾ? ಯೋಚನೆ ಮಾಡಿ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟಬೇಕು. ಅದೇನಪ್ಪ ಅಂತ ಅಂದರೆ, ನನ್ನ ಕನಸಿಗೋಸ್ಕರ ನನ್ನ ಕಂಫರ್ಟ್ ಝೋನ್ನ ಸ್ಯಾಕ್ರಿಫೈಸ್ ಮಾಡ್ತೇನೆ. ಸ್ಯಾಕ್ರಿಫೈಸ್ ಮಾಡೋದಕ್ಕೆ ನಿಜವಾಗ್ಲೂ ರೆಡಿ ಇದೇನಾ? ನಿಮ್ಮ ಉತ್ತರ ಏನಾದರೂ ಎಸ್ ಅಂತ ಆದರೆ ನೀವು 50% ಗೆದ್ದಿದ್ದೀರ ಅಂತ ಅರ್ಥ. ಈಗ ಬರೋ ಸಿದ್ಧತೆಯ ಪರಿಶೀಲನೆ ಇದೆಯಲ್ವಾ, ಅದು ತುಂಬ ಮುಖ್ಯ ಆಗುತ್ತೆ. ಯಾಕಪ್ಪ ಅಂತ ಅಂದರೆ, ಅದು ಫೈನಾನ್ಷಿಯಲ್ ರೆಡಿನೆಸ್, ಆರ್ಥಿಕ ಸಿದ್ಧತೆಯ ಪರಿಶೀಲನೆ. ನೀವು ವ್ಯಾಪಾರವನ್ನು ಪ್ರಾರಂಭ ಮಾಡಿದ ಮೇಲೆ 6 ತಿಂಗಳಿಂದ 1 ವರ್ಷದವರೆಗೆ ಆದಾಯ ಬರಲಿ, ಆದಾಯ ಬರದೇ ಇರಲಿ, ನಿಮ್ಮ ಬದುಕು ಸಾಗುತ್ತಾ? ಇದನ್ನು ನೀವು ಖಂಡಿತ ಯೋಚನೆ ಮಾಡಬೇಕು. ಅಥವಾ ಆ ಸಮಯಕ್ಕೆ ಆಗುವಂತಹ ಖರ್ಚು ವೆಚ್ಚಗಳಿಗೆ ನಿಮ್ಮಲ್ಲಿ ಏನಾದರೂ ಉಳಿತಾಯ ಇದೆಯಾ? ಹಾಗೆ ನೀವು ಏನಾದರೂ ಈ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆದರೆ ಅಥವಾ ಸಕ್ಸಸ್ ಆದರೆ ಈ ಎರಡನ್ನು ನೀವು ಸಮನಾಗಿ ತಗೊಳ್ಳೋದಕ್ಕೆ ನಿಮ್ಮ ಮನಸ್ಸು ಗಟ್ಟಿ ಇದೆಯಾ? ಭಯ ಪಡದೆ ನಿಧಾನವಾಗಿ ಆದಾಯ ಬರೋವರೆಗೂ ತಾಳ್ಮೆಯಿಂದ ಕಾಯ್ತೀರಾ? ಇಮ್ಯಾಜಿನೇಷನ್ಗೂ ಮತ್ತು ವಾಸ್ತವತೆಗೆ ತುಂಬ ವ್ಯತ್ಯಾಸ ಇರುತ್ತೆ. ಆ ವಾಸ್ತವತೆಯನ್ನು ಪರೀಕ್ಷೆ ಮಾಡೋದಕ್ಕೆ ಈ 5 ಪ್ರಶ್ನೆಗಳನ್ನು ನಿಮ್ಮಲ್ಲಿ ನೀವು ಕೇಳ್ಕೊಳ್ಳಿ. ಮೊದಲನೆಯದು, 1 ರಿಂದ 2 ವರ್ಷ 24 ಗಂಟೆ ವಾರದ 7 ದಿನವೂ ಸಹ ನೀವು ಶ್ರಮಿಸೋದಕ್ಕೆ ಸಿದ್ಧರಿದ್ದೀರಾ? ಎರಡನೆಯದು,
6 ತಿಂಗಳಿಂದ 1 ವರ್ಷದವರೆಗೆ ಆಗುವಂತಹ ಖರ್ಚು ವೆಚ್ಚಗಳಿಗೆ ನಿಮ್ಮಲ್ಲಿ ಉಳಿತಾಯ ಇದೆಯಾ? 3ನೇ ಪ್ರಶ್ನೆ, ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಸೇಲ್ಸ್ ಆಗಿರ್ಬೋದು, ಯಾವುದೇ ಒಂದು ವ್ಯವಹಾರದ ಕೆಲಸಗಳನ್ನು ನೀವು ಕಲಿಯೋದಕ್ಕೆ ನಿಮ್ಮಲ್ಲಿ ಅರ್ಹತೆ ಇದೆಯಾ? ಹಾಗೆ 4ನೇದು, ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಆಗಲಿ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರಾ? ಇದು ಕೊನೆಯ ಪ್ರಶ್ನೆ. ನೀವು ಏನಾದರೂ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆದರೆ ಮತ್ತೆ ಪ್ರಾರಂಭ ಮಾಡ್ತೀರಾ? ಇದೆಲ್ಲದಕ್ಕೂ ನಿಮ್ಮಲ್ಲಿ ಉತ್ತರ ಇದ್ದರೆ ಬನ್ನಿ ನಮ್ಮ ಸ್ನೇಹಿತನ ಒಂದು ಕಥೆನ ಕೇಳ್ಕೊಂಡು ಬರೋಣ. ರಮೇಶ್ ಅಂತ ನನ್ನ ಬಾಲ್ಯದ ಸ್ನೇಹಿತ. ಅವನು ಒಂದು ಕಾಫಿ ಶಾಪ್ ಓಪನ್ ಮಾಡ್ದ. ಅದು ಸಹ ಇನ್ನೊಂದು ಕಡೆ ಕೆಲಸ ಮಾಡಿಕೊಂಡು ಅವನು ಕೂಡಿಟ್ಟ ಹಣ ಎಲ್ಲ ಸೇರಿಸಿ ಮತ್ತು ಸಾಲ ತಗೊಬಂದು ಕಾಫಿ ಶಾಪ್ ಓಪನ್ ಮಾಡ್ದ. ಅದು ಗ್ರ್ಯಾಂಡಾಗಿ ಓಪನ್ ಮಾಡಿಬಿಟ್ಟ. ಎಷ್ಟೊಂದು ದುಡ್ಡನ್ನು ಧಾಮ್ ಧೂಮ್ ಅಂತ ಬಿಸ್ನೆಸ್ ಓಪನ್ ಮಾಡೋದಕ್ಕೆ ಖರ್ಚು ಮಾಡಿಬಿಟ್ಟ. ಹಾಗೆ ಒಂದು 5 ಜನ ಕೆಲಸಗಾರನೂ ಸಹ ಇಟ್ಟಿದ್ದ. ಅವನು ಇನ್ನೊಂದು ಕಡೆ ಕೆಲಸ ಮಾಡಿಕೊಂಡು ಈ ಬಿಸ್ನೆಸ್ ಕಡೆ ನೋಡ್ಕೊಳ್ಳೋದಕ್ಕೆ ಅವನಿಗೆ ತುಂಬ ಕಷ್ಟ ಆಯಿತು. ಕೆಲಸಗಾರರು ಸಹ ಅವ್ರವ್ರ ಕೆಲಸವನ್ನು ಕರೆಕ್ಟಾಗಿ ಮಾಡೋದನ್ನ ಕಡಿಮೆ ಮಾಡಿದರು. ಕಸ್ಟಮರ್ಸು ಸಹ ಯಾವತ್ತೇ ಆಗಲಿ ಕಸ್ಟಮರ್ ಸರ್ವಿಸ್ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಇವನು ಅಲ್ಲಿ ಹೋಗದೇ ಇರೋ ಕಾರಣ ಅಲ್ಲಿ ಕೆಲಸ ಮಾಡೋವಂಥವ್ರು ಸರಿಯಾಗಿ ಸರ್ವಿಸ್ ಕೊಡದೆ ಕಸ್ಟಮರ್ ಬರದೇ ಇರೋ ಥರ ಆಗೋಯಿತು. ಹಾಗೆ ಒಂದು 6-7 ತಿಂಗಳು ನಡೆಸ್ದ. ಆಮೇಲೆ ಲಾಸ್ ಆಯಿತು ಅಂತ ಕ್ಲೋಸ್ ಮಾಡಿಬಿಟ್ಟ. ವ್ಯಾಪಾರವನ್ನು ಯಾರು ಬೇಕಾದ್ರೂ ಪ್ರಾರಂಭ ಮಾಡ್ಬೋದು, ಆದರೆ ಅದರ ದಿನನಿತ್ಯ ಆಗು ಹೋಗುಗಳೇನಿರ್ತದೆ ಅದನ್ನು ನೋಡದೇ ಇದ್ದರೆ ಯಾವುದಾದ್ರು ಬಿಸ್ನೆಸ್ ಉಳಿಯುತ್ತಾ? ಎಕ್ಸೈಟ್ಮೆಂಟ್ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡುತ್ತೆ, ಆದರೆ ಸಿದ್ಧತೆ ಏನಿರುತ್ತೆ ಅದು ನಿಮ್ಮನ್ನು ಗುರಿ ತಲುಪೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟು ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್ ಬಾಯ್.